ಕಾಣಲ್ಲ. ಒಬ್ಬರೇ ಬರಬೇಡಿ, ಜೊತೆಗೆ ಯಾರಾದ್ರೂ ಇಲ್ಲಿ ಭಯ ಆಗುತ್ತೆ. ಹೊರಗಡೆ ಬಾವಲಿಗಳಲ್ಲಿದ್ದಾರೆ. ಕೊನೆಯ ಕ್ಷಣ ಆಗ್ಬೋದು, ಆಗಬಾರದು ಅಂತ ಏನಾದ್ರು ರೂಲ್ ಇದೆಯಾ? ನೀವು ನೋಡ್ಬೋದು, ಮುಖ್ಯ ದ್ವಾರ ಓಪನ್ ಇದೆ. ಬನ್ನಿ ಹೊರಗಡೆ ಹೋಗೋಣ, ಏನೇನಿದೆ ನೋಡ್ಕೊಂಡು ಬರೋಣ. ಹಾಯ್ ಗೈಸ್, ನಾವಿವಾಗ ಬಂದಿರೋದು ನಿಯರ್ ಟು ಹಂಪಿ, ಗಾಣಗಿತ್ತಿ ಜೈನ ದೇವಾಲಯ. ವಿ ಡೋಂಟ್ ಕೇರ್. ಹಲೋ ಗೈಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹಂಪಿ ಕಡೆ. ಹಂಪಿಯಲ್ಲಿ ಫಸ್ಟ್ಗೆ ನಾವು ನೋಡಿದ್ದು ಗಣಗಿತ್ತಿ ಜೈನ ದೇವಾಲಯ. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಜೈನ ಧರ್ಮದ ಪ್ರಭಾವ ಹೇಗಿತ್ತು ಅಂತ ನಮಗೆ ತೋರಿಸುತ್ತದೆ. 14ರಿಂದ 16ನೇ ಶತಮಾನದಲ್ಲಿ ಇದು ವಿಷ್ಣುವರ್ಧನನಿಂದ ನಿರ್ಮಾಣವಾಗಿತ್ತು. ಜೈನ ತೀರ್ಥಂಕರಾಗಿ ಸಮರ್ಪಿತವಾದ ಈ ಜೈನ ದೇವಾಲಯವು ಹಂಪಿ ಜೈನ ಸಂಪ್ರದಾಯದ ಅವಶೇಷವಾಗಿ ನಿಂತಿದೆ. ಬನ್ನಿ ನೋಡೋಣ. ಹಾಗೆ ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಅದ್ಭುತ. ಆದರೆ ಸ್ಮಶಾನ ಒಬ್ಬರೇ ಬರಬೇಡಿ, ಬಂದರೆ ಭಯ ಆಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ನಾನು ಹೋಗಿದ್ದು, ಆವಾಗಲೇ ಇಷ್ಟು ಭಯಂಕರವಾಗಿದೆ. ಹಾಯ್ ಗೈಸ್, ನಾವಿವಾಗ ಬಂದಿರೋದು ನಿಯರ್ ಟು ಹಂಪಿ, ಗಾಣಗಿತ್ತಿ ಜೈನ ದೇವಾಲಯ. ಇವಾಗ ನಾವು ಒಳಗಡೆ ಹೋಗ್ತಿದ್ದೀವಿ. ತುಂಬ ಬಿಸಿಲಿದೆ ಹೊರಗಡೆ, ಬಟ್ ಆದರೂ ತಂಪಾದ ಗಾಳಿ ಇದೆ. ಬನ್ನಿ ನೋಡ್ಕೊಂಬರೋಣ. ನಾವಲ್ಲಿಗೆ ಹೋದಾಗ ನಮ್ಮ ಸುತ್ತಮುತ್ತ ಯಾರೂ ಇದ್ದಿಲ್ಲ, ನಾನು ನನ್ನ ಫ್ರೆಂಡ್ಸ್ ಮಾತ್ರ. ಈ ದೇವಾಲಯ ನೋಡೋಕ್ಕೆ ಸೆಕ್ಯೂರಿಟಿ ಇದ್ದಿಲ್ಲ, ಯಾರೂ ಇದ್ದಿಲ್ಲ. ಇದು ಗಾಣಗಿತ್ತಿ ಜೈನ ದೇವಾಲಯದ ವಿಜಯ ಸ್ತಂಭ. ನೀವು ನೋಡ್ಬೋದು, ಏನಿದೆ ಅಂದರೂ ಒಂದು 30 ಫೀಟ್ ಇರುತ್ತೆ. ಅದಾದಮೇಲೆ ಈಗ ಬಂದ್ಬಿಟ್ಟು ದೇವಾಲಯದ ತೀರ್ಥಗಳು ಬರುವಂಥ ಇಲ್ಲಿರುವ ಈ ಜೈನ ದೇವಾಲಯದ ಬಗ್ಗೆ ಸ್ಮಾರಕಗಳನ್ನು ಮಾಡಿದ ಬಗ್ಗೆ ಕೆಲವು ಮಾಹಿತಿಗಳು. ನನಗೆ ಈ ಭಾಷೆ ಬರಲ್ಲ, ಬಟ್ ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಈ ನಿಜವಾದ ಸತ್ಯನ ಯಾರೂ ನಂಬಲ್ಲ. ನನ್ನ ಭಾಷೆನ ನೀವು ಕೇಳಿ, ಹಿಂಗೆ ಒಂದು ಸುತ್ತ ನೋಡ್ಕೊಂಬರೋಣ ಬನ್ನಿ. ಹದಿನಾಲ್ಕು, 15 ಮತ್ತು 16ನೇ ಶತಮಾನದಲ್ಲಿ ಹಂಪಿಯಲ್ಲಿ ಜೈನರ ಪ್ರಭಾವ ಮತ್ತು ಜೈನರ ದೇವಾಲಯಗಳ ಧರ್ಮಗಳ ವಿಚಾರವಾಗಿ ಎಷ್ಟು ಬಲಾಢ್ಯರಾಗಿದ್ದರು ಅಂತ ಇವಾಗಲೇ ನೀವು ನೋಡ್ಬೋದು. ಅವರಿಗೆ ಎಷ್ಟು ಸಪೋರ್ಟ್ ಸಿಗ್ತಿತ್ತಂತೆ. ಅವ್ರಿಗೋಸ್ಕರನೇ ಸಪ್ರೇಟಾಗಿ ಜೈನ ದೇವಾಲಯಗಳು ಮಾಡಿದರು ಮತ್ತು ಅವ್ರ ಜೊತೆನೇ ಸಹಬಾಳ್ವೆಯಿಂದ ನಡೆದುಕೊಂಡಿದ್ರು. ಇದು ಹಂಪಿಯಲ್ಲಿ ನಾವು ನೋಡಿದ್ದು ಅದ್ಭುತವಾದ ಜೈನ ದೇವಾಲಯ. ಸುತ್ತಮುತ್ತಲು ಚೆನ್ನಾಗಿ ಗೋಡೆಗಳು ಕಟ್ಟಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವು ಅಂದ್ಕೊಂಡಿದ್ವಿ ಪಾಳು ಬಿದ್ದಿರುತ್ತೆ, ಏನು ಯಾರು ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ. ಬಟ್ ಈಗಲಾದರೂ ಶಿಥಿಲಾವಸ್ಥೆಯಲ್ಲಿದೆ. ನೋಡೋಣ ಪಕ್ಕದಲ್ಲಿ ಏನಾದರೂ ಚೆನ್ನಾಗಿರೋ ಪ್ಲೇಸಸ್ ಇದೆಯಂತ. ಇಲ್ಲಿ ಬಂದು ಕೂತ್ಕೋಬೋದು, ಊಟ ಮಾಡ್ಬೋದು, ಸುತ್ತಾಡ್ಬೋದು. ಬಟ್ ಒಬ್ಬರೇ ಬರಬೇಡಿ, ಯಾರೂ ಇರಲ್ಲ, ನಿರ್ಮಾನುಷ್ಯವಾಗಿರುತ್ತೆ. ಇವಾಗ ಬರ್ಬೋದು. ನಾವು ದೇವಾಲಯದ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಶಿಥಿಲಗೊಂಡಿರೋ ಕಟ್ಟಡಗಳು ನೋಡೋಣ, ಒಳಗಡೆ ಹೋಗೋಣ. ನೀವು ನೋಡ್ಬೋದು, ಆಗಲೇ ರಾಜರ ಕಾಲದಲ್ಲಿರೋ ಕಟ್ಟಡಗಳು ಹಾಗಾಗಿ ಅರ್ಧಂಬರ್ಧ ಶಿಥಿಲಗೊಂಡು. ನೀವು ನೋಡ್ಬೋದು, ಮುಖ್ಯ ದ್ವಾರ ಓಪನ್ ಓಪನ್ ಇದೆ. ಬನ್ನಿ ಹೊರಗಡೆ ಹೋಗೋಣ, ಏನೇನಿದೆ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು, ಆಗಲೇ ತೋರಿಸಿದ್ದೆ ನಾನು. ಈ ದ್ವಾರ ಆಗಲೇ ಮುಚ್ಚಿದ್ದಾರೆ ಅಂತ, ಪೂರ್ತಿ ಕಂಪ್ಲೀಟಾಗಿ ಕಲ್ಲಿಂದ ಮುಚ್ಚಿ ಹಾಕಿದ್ದಾರೆ. ಮತ್ತು ಇದೊಂದು ಏನಿಲ್ಲ, ಕತ್ಲಿದೆ ತುಂಬ. ಇದೆಲ್ಲ ಖಾಲಿ, ಒಳಗಡೆ ಯಾವ ವಿಗ್ರಹಗಳು ಇಲ್ಲ, ಮೋಸ್ಟ್ಲಿ ಎಲ್ಲ ತೆಗೆದುಬಿಟ್ಟು ಬಿಟ್ಟಿದ್ದಾರೆ. ಮತ್ತು ಒಳಗಡೆ ಹೋಗೋಣ. ಇದೊಂದು ತುಂಬ ಉದ್ದಾಗಿದೆ ಟೆಂಪಲ್. ಒಬ್ಬರೇ ಬಂದರೆ ಭಯ ಆಗ್ತಿದೆ, ಯಾಕಂದರೆ ಕತ್ಲಿದೆ, ಯಾರೂ ಇಲ್ಲ. ನನ್ನ ಬಗ್ಗೆನೇ ನನಗೆ ಕೇಳಿಸುತ್ತೆ. ಮೋಸ್ಟ್ಲಿ ಅಲ್ಲೊಂದು ವಿಗ್ರಹ, ಜೈನ ವಿಗ್ರಹ ಇರಬಹುದು.
ಬಟ್ ಒಳಗಡೆ ಹೋಗ್ತಿದ್ವಿ, ಬಟ್ ಕತ್ಲಿದೆ, ಅಲ್ಲಿ ಒಳಗಡೆ ಏನು ಕಾಣಲ್ಲ. ಒಬ್ಬರೇ ಬರಬೇಡಿ, ಜೊತೆಗೆ ಯಾರಾದ್ರೂ ಇರಲಿ, ಭಯ ಆಗುತ್ತೆ. ಒಳಗಡೆ ಬಾವಲಿಗಳೆಲ್ಲ ಇದ್ದಾವೆ. ಓಕೆ, ಟೇಬಲ್ ಹತ್ರ ಹೋಗೋಣ. ಗಣಗಿತ್ತಿದ್ದೇವಲ್ಲ ನೋಡಿದ್ವಿ, ಇವಾಗ ಹಾಗೆ ಮುಂದಕ್ಕೆ ಹೋಗ್ತಿದ್ವಿ. ನೋಡೋಣ, ತಣ್ಣಗೆ ಗಾಳಿ ಇದೆ, ಬಿಸಿಲೂ ಇದೆ. ಮುಂದೆ ಏನೇನು ಸಿಗುತ್ತೆ ನೋಡಿಕೊಂಡು. ಹೊಟ್ಟೆ ಹಸಿದಿದೆ, ಮಧ್ಯಾಹ್ನ ಆಯಿತು ನಾವು ಬರೋಷ್ಟರಲ್ಲಿ. ಬೆಳಿಗ್ಗೆ ಬೇಗನೆ ಊರು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ, ಬಿಸಿಲು ತಪ್ತಿತ್ತು, ಬೇಗನೆ ರೀಚ್ ಆಗ್ತಿದ್ವಿ. ಮುಂದೆ ನೋಡೋಣ ಏನೇನಿದೆ ಅಂತ. ಇವಾಗ ನೀವು ನೋಡ್ಬೋದು ಗಂಗಾವತಿ, ಹಂಪಿ ಮತ್ತು ಹೊಸಪೇಟೆ ದಾರಿಗಳು ತೋರಿಸ್ತಿದೆ. ನಾವಿವಾಗ ಆ್ಯಕ್ಚುಲಿ ನಾನು ಫಸ್ಟು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡೆ. ಮುಂದೆ ನೋಡೋಣ ಸಿಗುತ್ತೆ ಏನಂತ. 2000 years later. ಗೈಸ್, ಇವಾಗ ಸ್ವಲ್ಪ ಸುತ್ತಾಡಿದ್ವಿ, ಹೊಟ್ಟೆ ಹಸಿದಿತ್ತು, ಸೊ ಅದಕ್ಕೆ ಬಂದಿದ್ದೀವಿ. ಹೊರಗಡೆ ಕೂತ್ಕೊಳ್ಳೋಕೆ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ. ನೀವು ನೋಡ್ಬೋದು ಏನೇನಿದೆ. ಇವಾಗ ನಾವು ತೊಗೊಂಡಿದ್ದೀವಿ ಫುಲ್ ಮೀಲ್ಸು, 150 rupees 1 ಫುಲ್ ಮೀಲ್ಸ್. ನೋಡಿ, ಕೇಸರಿ ಬಾತ್ ಮತ್ತು ಕಡಲೆಬೇಳೆ ಪಲ್ಯ, ಇದೊಂದು ಸಾಂಬಾರು ಪಲ್ಯ ಇದೆ, ಚಟ್ನಿ ಇದೆ, ಪುಡಿ ಇದೆ, ಈರುಳ್ಳಿ ಇದೆ, ಚಪಾತಿ ಇದೆ, ಈ ಸಂಡಿಗೆ ಇದೆ. ಇವಾಗ ಇದು ಮುಗಿದ ಮೇಲೆ ರೈಸ್ ಐಟಮ್ಸ್ ಇರುತ್ತೆ. ಒಂದೊಂದಾಗಿ ಪ್ಯಾಕಿಂಗ್ ಮಾಡೋದು. ಬನ್ನಿ. One hour later. ಫುಡ್ಡಲ್ಲಿ ಇವಾಗ ರೈಸ್ ಐಟಮ್ಸು, ರಸಮು, ರೈಸು ಮತ್ತು ಮೊಸರನ್ನ, ಅದೇ ಐಟಮು ತಿಂದ್ಬಿಡ್ತೇನೆ. ತಿಂದಮೇಲೆ ಮಾಡ್ತೀನಿ. ಕೊನೆಗೂ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟು ಯಾವ ಕಡೆ ಹೋದ್ವಿ ಅಂದರೆ ವಿರೂಪಾಕ್ಷ ದೇವಸ್ಥಾನದ ಕಡೆ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ ಹಾಕೋಕ್ಕಾಗಲ್ಲ. ನೆಕ್ಸ್ಟು ಸೀರೀಸ್ ಥರ ಬಿಡ್ತೀನಿ, 2-3 ಹಂಪಿ ಬಗ್ಗೆನೇ. ತುಂಬ ಅದ್ಭುತವಾದ ಚಿತ್ರಣ. ಮುಖ್ಯ ಭಾಗ ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಎಂಕರೇಜ್ಮೆಂಟ್. ಕಳ್ಳೆಕಾಳು ಗಣೇಶ ನೋಡಿದ್ವಿ. ಇಲ್ಲ, ಅದು ಹೊರಗಡೆ ಬಂದ ತಕ್ಷಣ ಅಭೂಪರ ಕಾಣಿಸುತ್ತಲ್ಲ ನಿಮಗೆ. ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅಲ್ಲಿರೋ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಬಂದಿದ್ದು. ಹೋಗೋಣ, ಇಲ್ಲಿಂದ ಒಂದ್ಸರಿ ಹೋಗೋಣ.